6ನೇ ಪದ್ಯದಲ್ಲಿ ಭಾರತೀ ದೇವಿಯರ ಸ್ತೋತ್ರ ಮಾಡ್ತಾರೆ. ಕೃತಿ ರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸು ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳರುಪು ಕರುಣದಲ್ಲಿ ಅಂತಾರೆ ದಾಸರು. ಭಾರತೀ ದೇವಿ ಹೇಗಿದ್ದಾಳೆ? ಕೃತಿ ರಮಣ ಪ್ರದ್ಯುಮ್ನ ನಂದರೆ, ಕೃತಿ ಮಹಾಲಕ್ಷ್ಮಿ ದೇವಿ ರೂಪ, ಅವಳ ಪತಿಯಾದ ಪ್ರದ್ಯುಮ್ನ ಅವಳ ಮಗಳು ಈ ಭಾರತೀ ದೇವಿ. ಮತ್ತೆ ಹರಿಯಲ್ಲಿ ಗುರುಗಳಲ್ಲಿ, ಪರಮಾತ್ಮನಲ್ಲಿ ಎಲ್ಲ ಗುರುಗಳಲ್ಲಿ ಸದ್ರತಿಯ ಪಾಲಿಸುವಂತ ಒಳ್ಳೆ ಭಕ್ತಿ ಕೊಡುವಂತ ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದ್ರೆ ಭಾರತಿ ಅಂತಲೇ ಹೆಸರಲ್ಲೇ ಒಂದು ಸ್ವಾರಸ್ಯ ಇದೆ. ಭಾ ಅಂದರೆ ಪರಮಾತ್ಮ ಅಥವಾ ಜ್ಞಾನದೀಪ ಹಚ್ಚುವ ಗುರುಗಳು, ಅವರಲ್ಲೇ ರತಿ ಭಕ್ತಿ ನಿನಗಿದೆ, ಆದ್ರಿಂದ ನೀವು ಭಾರತಿ ಅಂತಹ ನೀನು ನಮಗೂ ಪರಮಾತ್ಮನಲ್ಲಿ ಹರಿಗುರುಗಳಲ್ಲಿ ಸತತ ರತಿಯ ಪಾಲಿಸಿ ಒಳ್ಳೆ ಭಕ್ತಿ ಕೊಡಮ್ಮ. ಅಷ್ಟೇ ಅಲ್ಲ, ಇನ್ನೇನು ಮಾಡಬೇಕು? ಭಾರತ ಪುರಾಣ ರಹಸ್ಯ ತತ್ವಗಳ, ಮಹಾಭಾರತ ಪುರಾಣದಲ್ಲಿ ರಹಸ್ಯ ವಿಷಯಗಳು ಬಂದಿದೆ, ಅದನ್ನು ಕರುಣದಲ್ಲಿ ಅರುಪು, ಅದರ ಜ್ಞಾನ ಬರುವಂತೆ ನಮಗೆ ಮಾಡಮ್ಮ ಅಂತ ಇಷ್ಟು ಇಲ್ಲಿ ಒಂದು ಸ್ತೋತ್ರ ಮಾಡಿದ್ರು. ಇಲ್ಲಿ ಒಂದು 2 ಶಬ್ದ ನಾವು ಗಮನಿಸಬೇಕು. ಮಾರುತನ ಪತ್ನಿ ಅಂತ ನಾನು ಹೇಳಿದೆ, ಅಲ್ಲೊಂದು ಇನ್ನೊಂದು ಶಬ್ದ ಆಡಿದ್ದಾರೆ ದಾಸರು, ನಿಜ ಅಂತ ಶಬ್ದ ಆಡ್ತಾರೆ. ಮಾರುತನ ನಿಜ ಪತ್ನಿ ಅಂತ ಶಬ್ದ ಆಡ್ತಾರೆ. ಅಲ್ಲ, ಯಾಕೆ ಈ ಶಬ್ದ ಆಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಹೀಗೆ ಅಭಿಪ್ರಾಯ ಇದೆ, ನಮಗೆಲ್ಲ ಪ್ರತಿ ಜನ್ಮಕ್ಕೂ ಪತಿ ಪತ್ನಿ ಚೇಂಜ್ ಆಗ್ತಿರ್ತಾರೆ. ನಮಗೆ ಒಬ್ಬರು ಈಗ ಹೆಂಡತಿ ಆಗಿದೆ ಅವಳೆ ಮುಂದಿನ ಜನ್ಮದಲ್ಲಿ ನಮಗೆ ಪತಿ ಆಗ್ಬೋದು, ಗಂಡ ಆಗ್ಬೋದು, ನಾವು ಹೆಣ್ಣಾಗ್ಬೋದು. ಹಾಗೆ ನಮಗೆ ನಿಯತವಾಗಿ ಇಂತಿಂಥವರೇ ಪತಿಯರು ಅಂತ ವ್ಯವಸ್ಥೆ ಇಲ್ಲ. ದೇವತೆಗಳೆಲ್ಲ ಹಾಗಲ್ಲ. ಅದಕ್ಕೆ ಏನಂದ್ರು, ಮಾರುತನ ನಿಜ ಪತ್ನಿ, ನಿಯತವಾಗಿ ಭಾರತೀ ದೇವಿಯೇ ಪರಮಾತ್ಮನಿಗೆ ಅಲ್ಲ ವಾಯುದೇವರಿಗೆ ಪತ್ನಿಯಾಗಿರ್ತಾಳೆ ಅಂತ ಒಂದು. ಇನ್ನೊಂದು ಇಂಥ ವಾಯುದೇವರು ಅಂದರೆ ವಿಂಶತಿ ತತ್ವಪತಿ ದೇವತೆಗಳಿಗೆ 24 ತತ್ವಗಳು ಅಂತ ಏನಿದೆ. ತತ್ವ ಅಂದರೆ ಬ್ರಹ್ಮಾಂಡಕ್ಕೆ, ಈ ಜಗತ್ತಿಗೆ ನಿರ್ಮಾಣ ಮಾಡಲಿಕ್ಕೆ ಬೇಕಾದ ವಸ್ತುಗಳನ್ನು ತತ್ವ ಅಂತ ಕರೀತಾರೆ. ಹಾಗೂ ನಮ್ಮ ಶರೀರ ಹಾಗೂ ಜಗತ್ತಿನ ನಿರ್ಮಾಣಕ್ಕೆ ಬೇಕಾದ ವಸ್ತುಗಳನ್ನು ತತ್ವ, ಅದು 24 ಇದೆ. ಅದಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ 24 ಜನ. ಅವರಿಗೆಲ್ಲ ಗುರುವಾಗಿದ್ದಾರೆ, ಗುರುವಿನ ಸ್ತುತಿ ಅಂದರೆ ಗುರುವಾಗಿದ್ದಾರೆ ವಾಯುದೇವರು ಅಂತ. ಅಂತಹ ವಾಯುದೇವರ ಮಡದಿ ನೀವು ಅಂತ ಇಷ್ಟು ಸಂಗತಿ ಬಂತು. ಇಲ್ಲಿ ಸಮಸ್ಯೆ ಬರುತ್ತೆ. ಯಾಕೆಂದರೆ 24 ತತ್ವಗಳಲ್ಲಿ ಮಹತ್ತತ್ವ ಅಂತ ಒಂದಿದೆ. ಇದಕ್ಕೆ ವಸ್ತುತಃ ಬ್ರಹ್ಮದೇವರ ಅಭಿಮಾನಿಗಳು. ಮತ್ತು ವಾಯುದೇವರು ಬ್ರಹ್ಮದೇವರು ಸಮಾನ ಅಂದಮೇಲೆ ಮತ್ತೆ ಹೇಗೆ ಬ್ರಹ್ಮದೇವರಿಗೂ ಗುರುಗಳಾಗಿದ್ದಾರೆ ಅಂತ ಹೇಗೆ ಅರ್ಥ ಇಟ್ಕೊಳ್ಬೇಕು ಅಂದರೆ, ಇದಕ್ಕೆಲ್ಲ ವಿದ್ಯಾನ ತೀರ್ಥ ಶ್ರೀಪಾದರು ಹೀಗೆ ನಾವು ಈಗ ಸಂಕ್ಷಿಪ್ತ ಪದ್ಯದ ಅನುಸಂಧಾನ ಮಾಡುವಾಗ 32 ಸಂಧಿ ಅವರು ಮಹಾನುಭಾವರು ಚಾತುರ್ಮಾಸ್ಯ ಕಾಲದಲ್ಲಿ ಸಮಗ್ರ ಹೈಕತಾಂಸಾರದ ಪ್ರತಿ ಪದ್ಯಕ್ಕೂ ವಿವರಣೆಯನ್ನು ಮಾಡಿದ್ದಾರೆ. ಅವರು ಹೇಳುವ ವಿಶೇಷಾಂಶ, ಅವರು ಹೇಳುವ ಪ್ರಾಯ ಅಷ್ಟು ವಿಷಯವನ್ನು ಯಥಾವತ್ತಾಗಿ ಹೇಳುವ ಪ್ರಯತ್ನ ಅವರ ಸ್ಮರಣೆ ಮಾಡ್ತಾ ಅವರು ಇಲ್ಲೊಂದು ವ್ಯಾಖ್ಯಾನದಲ್ಲಿ ಹೇಳಿದ್ದನ್ನು ಒಂದು ಪರಿಹಾರ ಹೇಳಿದ್ದಾರೆ. ಪ್ರತಿ ತತ್ವಕ್ಕೆ ಅಭಿಮಾನಿಗಳಿಬ್ಬರು ಇರ್ತಾರಂತೆ. ಒಂದು ಮುಖ್ಯಾಭಿಮಾನಿಗಳು, ಇನ್ನೊಂದು ಅಮುಖ್ಯಾಭಿಮಾನಿಗಳು ಅಂತ ಇಬ್ಬರಿಬ್ಬರು ಇರ್ತಾರೆ. ಇಲ್ಲಿ ಮುಖ್ಯಾಭಿಮಾನಿಗಳು ಯಾರು ಅಂತಂದ್ರೆ ಮಹತ್ತತ್ವಕ್ಕೆ ಬ್ರಹ್ಮದೇವರಂತೆ. ಮುಖ್ಯಾಭಿಮಾನಿಗಳು ಅಂದ್ರೆ ಸರಸ್ವತಿ ಭಾರತೀಯರು, ಅವ್ರನ್ನ ಇಟ್ಕೊಳ್ಬೇಕು. ಇಲ್ಲಿ ಮಹತ್ತತ್ವಕ್ಕೆ ಮುಖ್ಯಾಭಿಮಾನಿಗಳು ಅಂದ್ರೆ ಹೇಗೆ ಒಂದು ಆಸ್ತಿಗೆ ಅವರ ತಂದೆ ಮುಖ್ಯ ವಾರಸುದಾರ, ಮಗ ನಂತರ ವಾರಸುದಾರ, ಹೇಗೋ ಹಾಗೆ ತತ್ವ ಆಸ್ತಿ ಹಾಗೆ ಅಂತ ಇಟ್ಕೊಂಡ್ರೆ ಮುಖ್ಯ ವಾರಸುದಾರರು ಮಹತ್ತತ್ವಕ್ಕೆ ಬ್ರಹ್ಮದೇವರು. ಅವರ ನಂತರದ ಸ್ಥಾನದಲ್ಲಿ ವಾರಸುದಾರರು ಯಾರು? ಸರಸ್ವತಿ ಭಾರತೀಯರು. ಆದ್ದರಿಂದ ಈ ಒಂದು ವ್ಯವಸ್ಥೆ ಮಾಡಿ ಇಂತಿಂಥ ಕಡೆಗಳಲ್ಲಿ ಅಮುಖ್ಯ, ಎಲ್ಲೆಲ್ಲಿ ವಾಯುದೇವರಿಗಿಂತ ಉತ್ತಮರಾದ ದೇವತೆಗಳು ಒಂದೊಂದು ತತ್ವ ಯಾರಾದರೂ ಅವರ ಒಂದು ಆಧಿಪತ್ಯ ಇದ್ದಾಗ, ವಾಯುದೇವರಿಗಿಂತ ಕೆಳಗಿನ ದೇವತೆಗಳ ಪ್ರಶ್ನೆಯೇ ಇಲ್ಲ. ಮಹಾಲಕ್ಷ್ಮಿ ಮುಂತಾದ ದೇವತೆಗಳು ತತ್ವಾಭಿಮಾನಿಗಳಾಗಿರುವಾಗ ಅಲ್ಲಿ ಅಮುಖ್ಯರಾದ ಕೆಲವು ದೇವತೆಗಳನ್ನು ಇಟ್ಟುಕೊಂಡು ಅವರನ್ನ ತತ್ವಾಭಿಮಾನಿಗಳು ಅಂತ ಕರೆದು ಅವರಿಗೆ ಇವರು ಗುರುವಾಗಿದ್ದಾರೆ, ಅವರ ಪತ್ನಿಯವರು ಅಂತ ಹೀಗೆ 2 ಪದ್ಯದಲ್ಲಿ ಸರಸ್ವತಿ ಭಾರತೀಯರ
ಪ್ರಾರ್ಥನೆ ಮಾಡಿದ್ದಾರೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣ ವಸ್ತು. ಹರಯೇ ನಮಃ.